ಓಂ ಶಾಂತಿ. ದಿನಾಂಕ 8/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆ ಸಮಾನ ಅಪಕಾರಿಗಳ ಮೇಲೂ ಉಪಕಾರ ಮಾಡುವುದನ್ನು ಕಲಿಯಿರಿ. ನಿಂದಕರನ್ನು ಸಹ ತನ್ನ ಮಿತ್ರ ಎಂದು ತಿಳಿಯಿರಿ. ತಂದೆ ಸಮಾನ ಅಪಕಾರಿಗಳ ಮೇಲೂ ಉಪಕಾರ ಮಾಡುವುದನ್ನು ಕಲಿಯಿರಿ. ನಿಂದಕರನ್ನು ಸಹ ತನ್ನ ಮಿತ್ರ ಎಂದು ತಿಳಿಯಿರಿ. ಪ್ರಶ್ನೆ: ತಂದೆಯದ್ದು ಯಾವ ದೃಷ್ಟಿ ಪರಿಪಕ್ವ ಇದೆ? ನೀವು ಮಕ್ಕಳು ಯಾವುದನ್ನು ಪರಿಪಕ್ವ ಮಾಡಿಕೊಳ್ಳಬೇಕು? ತಂದೆಯದ್ದು ಯಾವ ದೃಷ್ಟಿ ಪರಿಪಕ್ವ ಇದೆ? ನೀವು ಮಕ್ಕಳು ಯಾವುದನ್ನು ಪರಿಪಕ್ವ ಮಾಡಿಕೊಳ್ಳಬೇಕು? ಉತ್ತರ: ತಂದೆಯ ದೃಷ್ಟಿ ಪರಿಪಕ್ವ ಇದೆ. ಯಾರೆಲ್ಲ ನನ್ನ ಮಕ್ಕಳಿದ್ದಾರೋ ಎಲ್ಲರೂ ನನ್ನ ಮಕ್ಕಳಾಗಿದ್ದಾರೆ. ಆದ್ದರಿಂದ ಮಕ್ಕಳೇ ಮಕ್ಕಳೇ ಎನ್ನುತ್ತಿರುತ್ತಾರೆ. ನೀವು ಎಂದಿಗೂ ಯಾರನ್ನೂ ಮಕ್ಕಳೇ ಮಕ್ಕಳೇ ಎನ್ನಲು ಸಾಧ್ಯವಿಲ್ಲ. ನೀವು ಈ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು. ಇವರು ನನ್ನ ಸಹೋದರನ ಆತ್ಮ. ಸಹೋದರನನ್ನು ನೋಡಿ ಸಹೋದರನೊಂದಿಗೆ ಮಾತನಾಡಿ. ಇದರಿಂದ ಆತ್ಮೀಯ ಪ್ರೀತಿ ಇರುತ್ತದೆ. ಕ್ರಿಮಿನಲ್ ಆಲೋಚನೆ ಸಮಾಪ್ತಿಯಾಗುತ್ತದೆ. ನಿಂದನೆ ಮಾಡುವವರು ಸಹ ಮಿತ್ರರಾಗುತ್ತಾರೆ. ಓಂ ಶಾಂತಿ. ಆತ್ಮೀಯ ತಂದೆ ಕುಳಿತು ತಿಳಿಸುತ್ತಾರೆ. ಆತ್ಮೀಯ ತಂದೆಯ ಹೆಸರೇನು? ಖಂಡಿತ ಶಿವ ಎನ್ನುತ್ತಾರೆ. ಅವರು ಎಲ್ಲರ ಆತ್ಮೀಯ ತಂದೆಯಾಗಿದ್ದಾರೆ. ಅವರಿಗಷ್ಟೇ ಭಗವಂತ ಎನ್ನುತ್ತಾರೆ. ನೀವು ಮಕ್ಕಳಲ್ಲಿಯೂ ಸಹ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಿಳಿಯುತ್ತೀರಿ. ಇದೇನು ಆಕಾಶವಾಣಿ ಎನ್ನುತ್ತಾರೆ. ಈಗ ಯಾರ ಆಕಾಶವಾಣಿ ಬರುತ್ತದೆ? ಶಿವಬಾಬನದ್ದು. ಈ ಬಾಯಿಗೆ ಆಕಾಶ ತತ್ವ ಎನ್ನಲಾಗುತ್ತದೆ. ಆಕಾಶ ತತ್ವದಿಂದ ಶಬ್ದ ಅಂತೂ ಎಲ್ಲ ಮನುಷ್ಯರದ್ದು ಬರುತ್ತದೆ. ಯಾರೆಲ್ಲ ಆತ್ಮಗಳಿದ್ದಾರೆ ತನ್ನ ತಂದೆಯನ್ನು ಮರೆತು ಹೋಗಿದ್ದಾರೆ. ಅನೇಕ ಪ್ರಕಾರದ ಗಾಯನ ಮಾಡುತ್ತಿರುತ್ತಾರೆ. ಸ್ವಲ್ಪನೂ ತಿಳಿದುಕೊಂಡಿಲ್ಲ. ಗಾಯನ ಸಹ ಇಲ್ಲಿ ಮಾಡುತ್ತಾರೆ. ಸುಖದಲ್ಲಂತೂ ಯಾರೊಬ್ಬರು ತಂದೆಯನ್ನು ನೆನಪು ಮಾಡುವುದಿಲ್ಲ. ಎಲ್ಲ ಕಾಮನೆಗಳು ಅಲ್ಲಿ ಪೂರ್ಣವಾಗುತ್ತದೆ. ಇಲ್ಲಂತೂ ಕಾಮನೆಗಳು ಬಹಳ ಇರುತ್ತದೆ. ಮಳೆ ಇರದೆ ಹೋದರೆ ಯಜ್ಞವನ್ನು ರಚಿಸುತ್ತಾರೆ. ಸದಾ ಯಜ್ಞ ಮಾಡುವುದರಿಂದ ಮಳೆ ಬರುತ್ತದೆ ಎಂದಲ್ಲ. ಇಲ್ಲ, ಎಲ್ಲಿಯಾದರೂ ಬರಗಾಲ ಬರುತ್ತದೆ. ಬಲೆ ಯಜ್ಞವನ್ನು ಮಾಡುತ್ತಾರೆ. ಆದರೆ ಯಜ್ಞ ಮಾಡುವುದರಿಂದ ಏನೂ ಆಗುವುದಿಲ್ಲ. ಇದಂತೂ ಡ್ರಾಮಾ ಆಗಿದೆ. ಆಪತ್ತುಗಳು ಯಾವುದು ಬರುತ್ತದೆ ಅದಂತೂ ಬರುತ್ತಲೇ ಇರುತ್ತದೆ. ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ. ಎಷ್ಟೊಂದು ಪ್ರಾಣಿ ಇತ್ಯಾದಿ ಸಾಯುತ್ತಿರುತ್ತದೆ. ಮನುಷ್ಯ ಎಷ್ಟೊಂದು ದುಃಖಿಯಾಗುತ್ತಾನೆ. ಮಳೆಯನ್ನು ನಿಲ್ಲಿಸುವುದಕ್ಕಾಗಿ ಯಜ್ಞ ಇದೆಯೇನೋ? ಪೂರ್ಣ ಚಂಡಮಾರುತ ಆಗುತ್ತಿದ್ದರೆ ಯಜ್ಞ ಮಾಡುತ್ತಾರೇನೋ? ಈ ಎಲ್ಲ ವಿಚಾರಗಳನ್ನು ನೀವೀಗ ತಿಳಿಯುತ್ತೀರಿ. ಬೇರೆ ಯಾರಿಗೆ ಗೊತ್ತು? ತಂದೆ ಸ್ವಯಂ ತಿಳಿಸುತ್ತಾರೆ. ಮನುಷ್ಯ ತಂದೆಯ ಮಹಿಮೆಯನ್ನು ಸಹ ಮಾಡುತ್ತಾನೆ ಹಾಗೂ ನಿಂದನೆಯನ್ನು ಸಹ ಮಾಡುತ್ತಾನೆ. ಆಶ್ಚರ್ಯ ಆಗಿದೆ. ತಂದೆಯ ನಿಂದನೆ ಎಂದಿನಿಂದ ಶುರುವಾಯಿತು? ರಾವಣ ರಾಜ್ಯ ಶುರು ಆದಾಗಿನಿಂದ. ಈಶ್ವರನನ್ನು ಸರ್ವವ್ಯಾಪಿ ಎಂದಿರುವುದು ಮುಖ್ಯ ನಿಂದನೆ ಆಗಿದೆ. ಇದರಿಂದಲೇ ಬಿದ್ದಿದ್ದಾರೆ. ಗಾಯನವಿದೆ. ಯಾರು ನಿಂದನೆ ಮಾಡುತ್ತಾರೆ ಅವರು ನಮ್ಮ ಮಿತ್ರರು. ಈಗ ಎಲ್ಲರಿಗಿಂತ ಹೆಚ್ಚಿನ ನಿಂದನೆ ಯಾರು ಮಾಡಿದ್ದಾರೆ? ನೀವು ಮಕ್ಕಳು. ಪುನಃ ಈಗ ನೀವು ಮಿತ್ರರಾಗುತ್ತೀರಿ. ಹಾಗಂತೂ ಇಡೀ ಜಗತ್ತು ನಿಂದನೆ ಮಾಡುತ್ತದೆ. ಅದರಲ್ಲಿಯೂ ಸಹ ನಂಬರ್ 1 ನೀವು ಇದ್ದೀರಿ. ನಂತರ ನೀವೇ ಮಿತ್ರರಾಗುತ್ತೀರಿ. ಎಲ್ಲರಿಗಿಂತ ಸಮೀಪ ಮಿತ್ರ ಮಕ್ಕಳಾಗಿದ್ದಾರೆ. ವಿಶ್ವಪಿತ ತಂದೆ ಹೇಳುತ್ತಾರೆ, ನೀವು ಮಕ್ಕಳು ನನ್ನ ನಿಂದನೆ ಮಾಡಿದ್ದೀರಿ. ನೀವು ಮಕ್ಕಳು ಅಪಕಾರಿಯಾಗುತ್ತೀರಿ. ಡ್ರಾಮಾ ಹೇಗೆ ಮಾಡಲ್ಪಟ್ಟಿದೆ? ಇದು ವಿಚಾರ ಸಾಗರ ಮಂಥನ ಮಾಡುವ ವಿಚಾರಗಳಾಗಿವೆ. ವಿಚಾರ ಸಾಗರ ಮಂಥನದ್ದು ಎಷ್ಟೊಂದು ಅರ್ಥ ಇದೆ. ಯಾರೂ ತಿಳಿಯಲು ಸಾಧ್ಯವಿಲ್ಲ.
ತಂದೆ ಹೇಳುತ್ತಾರೆ, ನೀವು ಮಕ್ಕಳು ಓದಿದ ನಂತರ ಉಪಕಾರ ಮಾಡುತ್ತೀರಿ. ಗಾಯನ ಸಹ ಇದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಭಾರತದ ವಿಚಾರ ಆಗಿದೆ. ನೋಡಿ ಆಟ ಹೇಗಿದೆ. ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಸಹ ಆಚರಿಸುತ್ತಾರೆ. ವಾಸ್ತವದಲ್ಲಿ ಅವತಾರ ಒಬ್ಬರದ್ದಾಗಿದೆ. ಅವತಾರನನ್ನು ಸಹ ಕಲ್ಲು ಮಣ್ಣಿನಲ್ಲಿ ಎಂದು ಬಿಟ್ಟಿದ್ದಾರೆ. ತಂದೆ ದೂರು ಸಲ್ಲಿಸುತ್ತಾರೆ. ಗೀತಾ ಪಠನೆ ಮಾಡುವವರು ಶ್ಲೋಕವನ್ನು ಓದುತ್ತಾರೆ, ಆದರೆ ನಮಗೆ ಗೊತ್ತಿಲ್ಲ ಎನ್ನುತ್ತಾರೆ. ನೀವೇ ಅತ್ಯಂತ ಪ್ರೀತಿಯ ಮಕ್ಕಳಾಗಿದ್ದೀರಿ. ಯಾರೊಂದಿಗೆ ಆದರೂ ಮಾತನಾಡಿದಾಗ ಮಕ್ಕಳೇ ಮಕ್ಕಳೇ ಎನ್ನುತ್ತಿರುತ್ತಾರೆ. ತಂದೆಯದ್ದಂತೂ ಆ ದೃಷ್ಟಿ ಪರಿಪಕ್ವ ಆಗಿ ಹೋಗಿದೆ. ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ. ನಿಮ್ಮಲ್ಲಿ ಬಾಯಿಂದ ಮಕ್ಕಳೇ ಮಕ್ಕಳೇ ಎಂಬ ಶಬ್ದ ಬರುವಂಥವರು ಒಬ್ಬರೂ ಇಲ್ಲ. ಇದನ್ನಂತೂ ತಿಳಿದಿದ್ದಾರೆ ಯಾರು ಯಾವ ಪದವಿಯವರಾಗಿದ್ದಾರೆ, ಏನಾಗಿದ್ದಾರೆ ಎಂದು. ಎಲ್ಲರೂ ಆತ್ಮಗಳಾಗಿದ್ದಾರೆ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ. ಆದ್ದರಿಂದ ಸ್ವಲ್ಪನೂ ಖುಷಿ ಅಥವಾ ದುಃಖ ಇರುವುದಿಲ್ಲ. ಎಲ್ಲರೂ ನನ್ನ ಮಕ್ಕಳಾಗಿದ್ದಾರೆ. ಯಾರೋ ಜಾಡುಮಾಲಿಯ ಶರೀರವನ್ನು ಧಾರಣೆ ಮಾಡಿಕೊಂಡರು, ಯಾರೋ ಮತ್ಯಾವುದೋ ಶರೀರವನ್ನು ಧಾರಣೆ ಮಾಡಿಕೊಂಡರು. ಮಕ್ಕಳೇ ಮಕ್ಕಳೇ ಎನ್ನುವ ಅಭ್ಯಾಸ ಆಯಿತು. ಬಾಬಾರವರ ದೃಷ್ಟಿಯಲ್ಲಿ ಎಲ್ಲರೂ ಆತ್ಮಗಳಾಗಿದ್ದಾರೆ. ಅವರಲ್ಲಿಯೂ ಸಹ ಬಡವರು ಬಹಳ ಇಷ್ಟವಾಗುತ್ತಾರೆ. ಏಕೆಂದರೆ ಡ್ರಾಮಾನುಸಾರವಾಗಿ ಅವರುಗಳೇ ಬಹಳ ನಿಂದನೆ ಮಾಡಿದ್ದಾರೆ. ಈಗ ಪುನಃ ನನ್ನ ಬಳಿ ಬಂದಿದ್ದಾರೆ. ಈ ಲಕ್ಷ್ಮೀನಾರಾಯಣರಿಗಷ್ಟೇ ನಿಂದನೆ ಮಾಡಲಾಗುವುದಿಲ್ಲ. ಶ್ರೀಕೃಷ್ಣನದ್ದು ಸಹ ಬಹಳ ನಿಂದನೆ ಮಾಡಿದ್ದಾರೆ. ಆಶ್ಚರ್ಯ ಅಲ್ಲವೇ? ಶ್ರೀಕೃಷ್ಣ ದೊಡ್ಡವನಾದಾಗ ಆತನ ನಿಂದನೆ ಇಲ್ಲ. ಈ ಜ್ಞಾನ ಎಷ್ಟೊಂದು ತಿರುಚುವಂಥದ್ದಾಗಿದೆ. ಇಂತಹ ಗೌಪ್ಯ ವಿಚಾರಗಳನ್ನು ಯಾರಾದರೂ ತಿಳಿಯಲು ಸಾಧ್ಯವೇ? ಇದರಲ್ಲಿ ಚಿನ್ನದ ಪಾತ್ರೆ ಬೇಕು. ಅದು ನೆನಪಿನ ಯಾತ್ರೆಯಿಂದಲೇ ಆಗುವುದಕ್ಕೆ ಸಾಧ್ಯವಿದೆ. ಇಲ್ಲಿ ಕುಳಿತುಕೊಂಡಿದ್ದರೂ ಸಹ ಯಥಾರ್ಥವಾಗಿ ನೆನಪು ಮಾಡುವುದಿಲ್ಲ. ಇದನ್ನು ತಿಳಿಯುವುದಿಲ್ಲ ನಾವು ಚಿಕ್ಕದಾದ ಆತ್ಮ ಆಗಿದ್ದೇವೆ ಎಂದು. ನೆನಪನ್ನು ಸಹ ಬುದ್ಧಿಯಿಂದ ಮಾಡಬೇಕು. ಇದು ಬುದ್ಧಿಯಲ್ಲಿ ಬರುವುದಿಲ್ಲ. ಚಿಕ್ಕದಾದ ಆತ್ಮ ಅವರು ನನ್ನ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಇದು ಬುದ್ಧಿಯಲ್ಲಿ ಬರುವುದು ಸಹ ಅಸಂಭವವಾಗುತ್ತದೆ. ಬಾಬಾ ಬಾಬಾ ಎಂದಂತೂ ಹೇಳುತ್ತಾರೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಭಗವಾನ್ ವಾಚ ಇದೆಯಲ್ಲವೇ? ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ, ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ಇಲ್ಲಂತೂ ಎಷ್ಟೊಂದು ದುಃಖ, ಆಪತ್ತು ಇತ್ಯಾದಿ ಬರುತ್ತದೆ. ಹೇ ಭಗವಂತ, ದಯೆ ತೋರು, ಕೃಪೆ ಮಾಡು ಎನ್ನುತ್ತಾರೆ. ಈಗ ಮಕ್ಕಳಾಗುತ್ತಾರೆ. ಆದರೂ ಸಹ ಕೃಪೆ ಮಾಡು, ಶಕ್ತಿ ಕೊಡು, ದಯೆ ಮಾಡು ಎಂದು ಬರೆಯುತ್ತಾರೆ. ಬಾಬಾ ಯೋಗ ಬಲದಿಂದ ಶಕ್ತಿಯನ್ನು ತಾನಾಗಿಯೇ ತೆಗೆದುಕೊಳ್ಳಿ ಎಂದು ಬರೆಯುತ್ತಾರೆ. ತನ್ನ ಮೇಲೆ ಕೃಪೆ, ದಯೆ ತಾನಾಗಿಯೇ ಮಾಡಿಕೊಳ್ಳಿ. ತನಗೆ ತಾನೇ ರಾಜ್ಯ ತಿಲಕ ಕೊಟ್ಟುಕೊಳ್ಳಿ. ಹೇಗೆ ಕೊಟ್ಟುಕೊಳ್ಳುವುದಕ್ಕೆ ಸಾಧ್ಯವಿದೆ ಎಂದು ಯುಕ್ತಿಯನ್ನು ತಿಳಿಸುತ್ತೇನೆ. ಶಿಕ್ಷಕರು ಓದಿಸುವ ಯುಕ್ತಿಯನ್ನು ತಿಳಿಸುತ್ತಾರೆ. ವಿದ್ಯಾರ್ಥಿಯ ಕೆಲಸ ಓದುವುದು, ನಿರ್ದೇಶನದಂತೆ ನಡೆಯುವುದಾಗಿದೆ. ಕೃಪೆ ಅಥವಾ ಆಶೀರ್ವಾದ ಮಾಡಲು ಶಿಕ್ಷಕ ಏನಾದರೂ ಗುರು ಆಗಿದ್ದಾರೆಯೇ? ಯಾರು ಒಳ್ಳೆಯ ಮಕ್ಕಳಾಗಿರುತ್ತಾರೆ ಅವರು ಓಡಿ ಬರುತ್ತಾರೆ. ಪ್ರತಿಯೊಬ್ಬರೂ ಸ್ವತಂತ್ರ ಆಗಿದ್ದಾರೆ. ಎಷ್ಟು ಓಟ ಮಾಡಬೇಕೋ ಅಷ್ಟು ಮಾಡಿ. ನೆನಪಿನ ಯಾತ್ರೆಯೇ ಓಟ ಆಗಿದೆ. ಒಂದೊಂದು ಆತ್ಮ ಇಂಡಿಪೆಂಡೆಂಟ್ ಆಗಿದೆ. ಸಹೋದರ ಸಹೋದರಿಯ ಸಂಬಂಧ ಬಿಡಿಸಿದ್ದಾರೆ. ಸಹೋದರ ಸಹೋದರ ಎಂದು ತಿಳಿಯಿರಿ ಮತ್ತು ಸಹ ಆಸುರಿ ದೃಷ್ಟಿ ಬಿಟ್ಟು ಹೋಗುವುದಿಲ್ಲ. ಅದು ತನ್ನ ಕೆಲಸ ಮಾಡುತ್ತಿರುತ್ತದೆ. ಈ ಸಮಯದಲ್ಲಿ ಮನುಷ್ಯರ ಅಂಗ ಎಲ್ಲವೂ ಆಸುರಿಯಾಗಿದೆ. ಯಾರಿಗೋ ಒದೆದರು, ಗುದ್ದಿದರು ಅಂದರೆ ಆಸುರಿ ಅಂಗ ಆಯಿತಲ್ಲವೇ? ಅಂಗ ಆಸುರಿಯಾಗಿದೆ.
ಅಲ್ಲಿ ಯಾವುದೇ ಅಂಗ ಆಸುರಿ ಆಗಿರುವುದಿಲ್ಲ. ಇಲ್ಲಿ ಅಂಗದಿಂದ ಆಸುರಿ ಕೆಲಸ ಮಾಡುತ್ತಿರುತ್ತಾರೆ. ಎಲ್ಲದಕ್ಕಿಂತ ಜಾಸ್ತಿ ಕ್ರಿಮಿನಲ್ ಅಂಗ ಯಾವುದು? ಕಣ್ಣು. ವಿಕಾರಿ ಆಸೆ ಪೂರ್ಣ ಆಗದೆ ಹೋದರೆ ನಂತರ ಕೈಯಲ್ಲಿ ಸ್ಪರ್ಶಿಸಲು ತೊಡಗುತ್ತಾರೆ. ಮೊಟ್ಟಮೊದಲನೆಯದ್ದು ಕಣ್ಣು ಆಗಿದೆ. ಆದ್ದರಿಂದ ಸೂರ್ದಾಸ್ನದ್ದು ಸಹ ಕತೆ ಇದೆ. ಶಿವಬಾಬಾ ಅಂತೂ ಯಾವುದೇ ಶಾಸ್ತ್ರವನ್ನು ಓದಿಲ್ಲ, ಈ ರಥ ಓದಿದ್ದಾರೆ. ಶಿವಬಾಬಾರವರಿಗಂತೂ ಜ್ಞಾನದ ಸಾಗರ ಎನ್ನುತ್ತಾರೆ. ಇದನ್ನಂತೂ ನೀವು ತಿಳಿಯುತ್ತೀರಿ. ಶಿವಬಾಬಾ ಯಾವುದೇ ಪುಸ್ತಕವನ್ನು ತೆಗೆದುಕೊಳ್ಳುವುದಿಲ್ಲ. ನಾನಂತೂ ಜ್ಞಾನದ ಸಾಗರನಾಗಿದ್ದೇನೆ, ಬೀಜರೂಪನಾಗಿದ್ದೇನೆ. ಈ ಸೃಷ್ಟಿರೂಪಿ ವೃಕ್ಷ ಇದೆ, ಅದರ ರಚಯಿತ ತಂದೆ ಬೀಜನಾಗಿದ್ದಾರೆ. ಬಾಬಾ ತಿಳಿಸುತ್ತಾರೆ, ನನ್ನ ನಿವಾಸ ಸ್ಥಾನ ಮೂಲವತನದಲ್ಲಿದೆ. ಈಗ ನಾನು ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದೇನೆ. ಬೇರೆ ಯಾರು ನಾನು ಈ ಮನುಷ್ಯ ಸೃಷ್ಟಿಯ ಬೀಜರೂಪ ಎನ್ನಲು ಸಾಧ್ಯವಿಲ್ಲ. ನಾನು ಪರಮಪಿತ ಪರಮಾತ್ಮನಾಗಿದ್ದೇನೆ. ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಒಳ್ಳೆಯ ಬುದ್ಧಿಶಾಲಿ ಇದ್ದರೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾನೆಂದು ಅವರಿಗೆ ಯಾರಾದರೂ ಹೇಳಿದರೆ ನೀವು ಸಹ ಈಶ್ವರ ಆಗಿದ್ದೀರೇನು ಎಂದು ಪ್ರಶ್ನಿಸುತ್ತಾರೆ. ನೀವು ಅಲ್ಲ ಸಾಹಿ ಆಗಿದ್ದೀರೇನು? ಆಗಲು ಸಾಧ್ಯವಿಲ್ಲ. ಆದರೆ ಈ ಸಮಯ ಯಾರೂ ಬುದ್ಧಿವಂತರೂ ಇಲ್ಲ. ಅಲ್ಲನದ್ದು ಗೊತ್ತಿಲ್ಲ. ಸ್ವಯಂವೇ ಅಲ್ಲ ಆಗಿದ್ದೇನೆಂದು ಹೇಳುತ್ತಾರೆ. ಅದು ಸಹ ಆಂಗ್ಲ ಭಾಷೆಯಲ್ಲಿ ಹೇಳುತ್ತಾರೆ, ಓಮ್ನಿ ಪ್ರೆಸೆಂಟ್ ಎಂದು. ಅರ್ಥವನ್ನು ತಿಳಿದುಕೊಂಡರೆ ಎಂದಿಗೂ ಹೇಳಬಾರದು. ಮಕ್ಕಳು ಈಗ ತಿಳಿದಿದ್ದಾರೆ, ಶಿವಬಾಬನ ಜಯಂತಿಯೇ ಹೊಸ ವಿಶ್ವದ ಜಯಂತಿ. ಅದರಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಬರುತ್ತದೆ. ಶಿವ ಜಯಂತಿಯೇ ಶ್ರೀಕೃಷ್ಣನ ಜಯಂತಿ. ನಂತರ ದಸರಾ ಜಯಂತಿ. ಶಿವ ಜಯಂತಿಯೇ ದೀಪಾವಳಿ ಜಯಂತಿ. ಶಿವ ಜಯಂತಿಯಿಂದ ಸ್ವರ್ಗದ ಜಯಂತಿ. ಎಲ್ಲ ಜಯಂತಿಗಳು ಬಂದುಬಿಡುತ್ತದೆ. ಈ ಎಲ್ಲ ಹೊಸ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ. ಶಿವ ಜಯಂತಿಯೇ ಶಿವಾಲಯ ಜಯಂತಿ, ವೇಶ್ಯಾಲಯ ಮರಂತಿ. ಎಲ್ಲ ಹೊಸ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ. ಶಿವ ಜಯಂತಿಯೇ ಹೊಸ ವಿಶ್ವದ ಜಯಂತಿ. ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಬಯಸುತ್ತಾರಲ್ಲವೇ? ನೀವು ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತೀರಿ. ಜಾಗೃತ ಆಗುವುದೇ ಇಲ್ಲ. ಅಜ್ಞಾನ ಅಂಧಕಾರದಲ್ಲಿ ಮಲಗಿದ್ದಾರಲ್ಲವೇ? ಭಕ್ತಿ ಮಾಡುತ್ತಾ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ. ಸ್ವರ್ಗ ಹಾಗೂ ನರಕದ ರಹಸ್ಯವನ್ನು ನೀವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ. ದಿನಪತ್ರಿಕೆಯವರು ಯಾರು ನಿಮ್ಮ ನಿಂದನೆ ಮಾಡುತ್ತಾರೆ ಅವರಿಗೆ ಬರೆಯಬೇಕು, ಯಾರು ನಮ್ಮ ನಿಂದನೆ ಮಾಡುತ್ತಾರೆ ಅವರು ನಮ್ಮ ಮಿತ್ರರು ಎಂದು. ನಾವು ನಿಮ್ಮ ಸದ್ಗತಿಯನ್ನು ಸಹ ಖಂಡಿತ ಮಾಡುತ್ತೇವೆ. ಬಯಸದೆ ಹೋದರೆ ಮೂಗಿನಿಂದ ಹಿಡಿದು ಕರೆದೊಯ್ಯುತ್ತಾರೆ. ಭಯಪಡುವ ವಿಚಾರ ಇಲ್ಲ. ಏನೆಲ್ಲವನ್ನು ಮಾಡುತ್ತಾರೆ ಕಲ್ಪದ ಮೊದಲು ಸಹ ಮಾಡಿದ್ದಾರೆ. ನಾವು ಬೀಕೆ ಅಂತೂ ಎಲ್ಲರ ಸದ್ಗತಿ ಮಾಡುತ್ತೇವೆ. ಚೆನ್ನಾಗಿ ತಿಳಿಸಿಕೊಡಬೇಕು. ಅಬಲೆಯರ ಮೇಲೆ ಅತ್ಯಾಚಾರ ಅಂತೂ ಕಲ್ಪದ ಮೊದಲು ಸಹ ಆಗಿತ್ತು. ಇದನ್ನು ಮಕ್ಕಳು ಮರೆತು ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ಅಪರಿಮಿತದ ಮಕ್ಕಳೆಲ್ಲ ನನ್ನ ನಿಂದನೆ ಮಾಡುತ್ತಾರೆ. ಎಲ್ಲರಿಗಿಂತಲೂ ಪ್ರಿಯವಾದ ಮಿತ್ರ ಮಕ್ಕಳೇ ಅನಿಸುತ್ತಾರೆ. ಮಕ್ಕಳಂತೂ ಹೂವಿನಂತಿರುತ್ತಾರೆ. ತಾಯಿ ತಂದೆ ಮಕ್ಕಳಿಗೆ ಮುತ್ತಿಡುತ್ತಾರೆ. ಹೆಗಲಿನ ಮೇಲೆ ಕೂರಿಸಿಕೊಳ್ಳುತ್ತಾರೆ. ಅವರ ಸೇವೆ ಮಾಡುತ್ತಾರೆ. ಬಾಬಾರವರು ಸಹ ನೀವು ಮಕ್ಕಳ ಸೇವೆ ಮಾಡುತ್ತಾರೆ. ಈಗ ನಿಮಗೆ ಈ ಜ್ಞಾನ ಸಿಕ್ಕಿದೆ. ಅದನ್ನು ನೀವು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಿ. ಯಾರು ತೆಗೆದುಕೊಂಡು ಹೋಗುವುದಿಲ್ಲ ಅವರದ್ದು ಸಹ ಡ್ರಾಮಾದಲ್ಲಿ ಪಾತ್ರ ಇದೆ. ಅದೇ ಪಾತ್ರವನ್ನು ಅಭಿನಯಿಸುತ್ತಾರೆ. ಲೆಕ್ಕಾಚಾರ ಚುಕ್ತ ಮಾಡಿ ಮನೆಗೆ ಹೊರಟು ಹೋಗುತ್ತಾರೆ. ಸ್ವರ್ಗವನ್ನಂತೂ ನೋಡಲು ಸಾಧ್ಯವಿಲ್ಲ. ಸ್ವರ್ಗವನ್ನು ಎಲ್ಲರೂ ನೋಡುವುದಿಲ್ಲ. ಈ ಡ್ರಾಮಾ ಮಾಡಲ್ಪಟ್ಟಿದೆ. ಪಾಪ ಮಾಡಿದರೆ ತಡವಾಗಿ ಬರುತ್ತಾರೆ. ತಮೋಪ್ರಧಾನರು ಬಹಳ ತಡವಾಗಿ ಬರುತ್ತಾರೆ.
ಈ ರಹಸ್ಯ ಬಹಳ ಚೆನ್ನಾಗಿ ತಿಳಿದುಕೊಳ್ಳುವಂಥದ್ದಾಗಿದೆ. ಒಳ್ಳೊಳ್ಳೆಯ ಮಕ್ಕಳ ಮೇಲೆ ಗ್ರಹಚಾರ ಕೂರುತ್ತದೆ. ಆಗ ತಕ್ಷಣ ಸಿಟ್ಟು ಬಂದರೆ ನಂತರ ಪತ್ರವನ್ನು ಸಹ ಬರೆಯುವುದಿಲ್ಲ. ಬಾಬಾರವರು ಸಹ ಹೇಳುತ್ತಾರೆ, ಅವರ ಮುರಳಿ ಬಂದ್ ಮಾಡಿಬಿಡಿ ಎಂದು. ಅಂಥವರಿಗೆ ತಂದೆಯ ಖಜಾನೆ ಕೊಡುವುದರಿಂದಲೂ ಲಾಭವಾದರೂ ಏನಿದೆ? ನಂತರ ಕೆಲವರ ಕಣ್ಣು ತೆರೆಯುತ್ತದೆ. ಆಗ ತಪ್ಪಾಯಿತು ಎನ್ನುತ್ತಾರೆ. ಕೆಲವರಂತೂ ಯಾವುದಕ್ಕೂ ಲೆಕ್ಕಿಸುವುದಿಲ್ಲ. ಅಷ್ಟು ನಿರ್ಲಕ್ಷ್ಯ ಮಾಡಬಾರದು. ಆ ರೀತಿ ಅನೇಕರಿದ್ದಾರೆ. ತಂದೆಯನ್ನು ನೆನಪು ಮಾಡುವುದಿಲ್ಲ. ಯಾರನ್ನೂ ತನ್ನ ಸಮಾನ ಮಾಡಿಕೊಳ್ಳುವುದಿಲ್ಲ. ಇಲ್ಲವೆಂದರೆ ಬಾಬಾರವರಿಗೆ ಬರೆಯಬೇಕು, ಬಾಬಾ, ನಾವು ಸದಾ ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು. ಕೆಲವರಂತೂ ನಂತರ ಆ ರೀತಿ ಇದ್ದಾರೆ. ಈ ವ್ಯಕ್ತಿ ನೆನಪು ಮಾಡಿಕೊಂಡರು ಎಂದು ಆ ರೀತಿ ಎಲ್ಲರ ಹೆಸರನ್ನು ಬರೆದು ಬಿಡುತ್ತಾರೆ. ಇದೇನು ಸತ್ಯವಾದ ನೆನಪಲ್ಲ. ಸುಳ್ಳು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಅಂತರಾಳದಲ್ಲಿ ಮನಸ್ಸು ತಿನ್ನುತ್ತಿರುತ್ತದೆ. ಮಕ್ಕಳು ಜ್ಞಾನದ ಬಿಂದುವನ್ನಂತೂ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ. ದಿನ ಪ್ರತಿದಿನ ಬಾಬಾ ಗೌಪ್ಯ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ. ದುಃಖದ ಬೆಟ್ಟ ಬೀಳುವುದಿದೆ. ಸತ್ಯುಗದಲ್ಲಿ ದುಃಖದ ಹೆಸರು ಇಲ್ಲ. ಈಗ ರಾವಣ ರಾಜ್ಯ ಇದೆ. ಮೈಸೂರಿನ ರಾಜ ಸಹ ರಾವಣ ಇತ್ಯಾದಿಯದನ್ನು ಮಾಡಿ ದಸರಾ ಹೆಚ್ಚು ಆಚರಿಸುತ್ತಾರೆ. ರಾಮನಿಗೆ ಭಗವಂತ ಎನ್ನುತ್ತಾರೆ. ರಾಮನ ಸೀತೆಯನ್ನು ಅಪಹರಣ ಮಾಡಲಾಯಿತು. ಈಗ ಅವರಂತೂ ಸರ್ವಶಕ್ತಿವಂತನಾಗಿದ್ದಾರೆ. ಅವರ ಕಳ್ಳತನ ಹೇಗೆ ಆಗಲು ಸಾಧ್ಯ? ಇದೆಲ್ಲ ಅಂಧಶ್ರದ್ಧೆಯಾಗಿದೆ. ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳ ಕೊಳಕು ಇದೆ. ನಂತರ ಭಗವಂತನಿಗೆ ಸರ್ವವ್ಯಾಪಿ ಎನ್ನುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ. ಆದ್ದರಿಂದ ತಾನೇ ಯದಾ ಯದಾ ಹಿ ಧರ್ಮಸ್ಯ ಎನ್ನುತ್ತಾರೆ. ನಾನು ಬಂದು ಸತ್ಯಖಂಡ ಸತ್ಯಧರ್ಮದ ಸ್ಥಾಪನೆ ಮಾಡುತ್ತೇನೆ. ಸತ್ಯುಗಕ್ಕೆ ಸತ್ಯಖಂಡ, ಕಲಿಯುಗಕ್ಕೆ ಸುಳ್ಳಿನ ಖಂಡ ಎನ್ನುತ್ತಾರೆ. ಈಗ ತಂದೆ ಸುಳ್ಳಿನ ಖಂಡವನ್ನು ಸತ್ಯಖಂಡ ಮಾಡುತ್ತಾರೆ. ಒಳ್ಳೆಯದು. ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಈ ಗೌಪ್ಯ ಹಾಗೂ ತಿರುಚುವ ಜ್ಞಾನವನ್ನು ತಿಳಿಯುವುದಕ್ಕಾಗಿ ಬುದ್ಧಿಯನ್ನು ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆ ಮಾಡಿಕೊಳ್ಳಬೇಕು. ನೆನಪಿನ ರೇಸ್ ಮಾಡಬೇಕು. 2. ತಂದೆಯ ನಿರ್ದೇಶನದಂತೆ ನಡೆದು ವಿದ್ಯೆಯನ್ನು ಗಮನದಿಂದ ಓದಿ ತನ್ನ ಮೇಲೆ ತಾನೇ ಕೃಪೆ ಅಥವಾ ಆಶೀರ್ವಾದ ಮಾಡಿಕೊಳ್ಳಬೇಕು. ತನಗೆ ರಾಜ್ಯ ತಿಲಕ ಕೊಟ್ಟುಕೊಳ್ಳಬೇಕು. ನಿಂದಕರನ್ನು ತನ್ನ ಮಿತ್ರರೆಂದು ತಿಳಿದು ಅವರ ಸದ್ಗತಿ ಮಾಡಬೇಕು. ವರದಾನ: ಮೇಲಿನಿಂದ ಅವತರಿತ ಆದ ಅವತಾರ ಆಗಿ ಸೇವೆ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ. ಮೇಲಿನಿಂದ ಅವತರಿತ ಆದ ಅವತಾರ ಆಗಿ ಸೇವೆ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ. ಹೇಗೆ ತಂದೆ ಸೇವೆಗಾಗಿ ವತನದಿಂದ ಕೆಳಗೆ ಬರುತ್ತಾರೆ, ಅದೇ ರೀತಿ ತಾವು ಸಹ ಸೇವೆಗಾಗಿ ವತನದಿಂದ ಬಂದಿದ್ದೇವೆ. ಆ ರೀತಿ ಅನುಭವ ಮಾಡಿ ಸೇವೆ ಮಾಡಿ. ಆಗ ಸದಾ ಭಿನ್ನ ಹಾಗೂ ತಂದೆ ಸಮಾನ ವಿಶ್ವಕ್ಕೆ ಪ್ರಿಯರಾಗುತ್ತೀರಿ. ಮೇಲಿನಿಂದ ಕೆಳಗೆ ಬರುವುದು ಅಂದರೆ ಅವತಾರ ಆಗಿ ಅವತರಿತ ಆಗಿದ್ದು ಸೇವೆ ಮಾಡುವುದಾಗಿದೆ. ಅವತಾರ ಬಂದು ನಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯಲಿ ಎಂದು ಎಲ್ಲರೂ ಬಯಸುತ್ತಾರೆ. ಅಂದ ಮೇಲೆ ಸತ್ಯ ಅವತಾರ ತಾವಾಗಿದ್ದೀರಿ. ನೀವು ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಜೊತೆಯಲ್ಲಿ ಕರೆದೊಯ್ಯುತ್ತೀರಿ. ಯಾವಾಗ ಅವತಾರ ಎಂದು ತಿಳಿದು ಸೇವೆ ಮಾಡುತ್ತೀರೋ ಆಗ ಸಾಕ್ಷಾತ್ಕಾರ ಮೂರ್ತಿಯಾಗುತ್ತೀರಿ. ಹಾಗೂ ಅನೇಕರ ಇಚ್ಛೆಗಳು ಪೂರ್ಣವಾಗುತ್ತದೆ. ಸ್ಲೋಗನ್: ನಿಮಗೆ ಯಾರಾದರೂ ಒಳ್ಳೆಯದು ಅಥವಾ ಕೆಟ್ಟದ್ದನ್ನೇ ಕೊಡಲಿ, ತಾವು ಎಲ್ಲರಿಗೂ ಸ್ನೇಹ ಕೊಡಿ, ಸಹಯೋಗ ನೀಡಿ, ದಯೆ ಮಾಡಿ. ನಿಮಗೆ ಯಾರಾದರೂ ಒಳ್ಳೆಯದು ಅಥವಾ ಕೆಟ್ಟದ್ದನ್ನೇ ಕೊಡಲಿ,
ತಾವು ಎಲ್ಲರಿಗೂ ಸ್ನೇಹ ಕೊಡಿ, ಸಹಯೋಗ ನೀಡಿ, ದಯೆ ಮಾಡಿ. ಓಂ ಶಾಂತಿ.